ವೃತ್ತಿಕ ಅಧ್ಯಾಯ 4 ಇಲಾಖೆಯವರ ಅನುಮತಿ ಮತ್ತು ಸಲಹೆ ಮೇರೆಗೆ ವೃತ್ತಿಕಾಳ ಮನೆ ಬೀಗ ಮುರಿದು ಒಳಹೋದ ಅಜಯನಿಗೆ ಏನಾದರೂ ಒಂದು ಕ್ಲೂ ಸಿಗಬಹುದು ಎಂಬ ಆಶಯ ಬಹಳಷ್ಟಿತ್ತು. ತನ್ನನ್ನು ಬಿಟ್ಟು ಉಳಿದ ಯಾವುದೇ ಪೊಲೀಸರಿಗೂ ಒಳಬರಲು ಬಿಡದೆ ತಾನೇ ತನಿಖೆ ಆರಂಭಿಸುವ ಸಲುವಾಗಿ ಮನೆಯೊಳಗೆ ಹೆಜ್ಜೆ ಹಾಕಿದನು. ತೀರಾ ದೊಡ್ಡದಲ್ಲದ ಸಾಧಾರಣ ಅಗಲವಾದ ಹಾಲಿನಲ್ಲಿರುವ ಸೋಫಾ ಮತ್ತು ಎದುರಿನ ಟಿವಿ ಮೊದಲಾಗಿ ಅವನನ್ನು ಸ್ವಾಗತಿಸಿತು. ಸೋಫಾದಲ್ಲಿ ಆರಾಮವಾಗಿ ಕುಳಿತು ಒಮ್ಮೆ ಅಲ್ಲಿಂದಲೇ ಇಡೀ ಮನೆ ಸುತ್ತ ಕಣ್ಣಾಡಿಸಿದನು. ವೃತ್ತಿಕಾ ಕೊನೆಯ ಬಾರಿಗೆ ಇಲ್ಲಿಂದಲೇ ಹೋಗಿರಬಹುದು. ಆದ್ರೆ ಎಲ್ಲಿಗೆ? ಈಗ ಎಲ್ಲಿದ್ದಾಳೆ? ಹೇಗಿದ್ದಾಳೆ? ಹೋಗುವಾಗ ಅವಳ ಪರಿಸ್ಥಿತಿ ಹೇಗಿರಬಹುದು? ಒಮ್ಮೆ ಯೋಚಿಸಿದವನು ಕಂಪ್ಲೇಂಟ್ ಕಾಪಿ ತೆಗೆದು ಕಣ್ಣಾಡಿಸಿದನು. ಕಂಪ್ಲೇಂಟ್ ಕೊಟ್ಟವನು ಆತ್ಮೀಯ ಗೆಳೆಯ ಪೂರ್ಣ. ಸದ್ಯಕ್ಕೆ ಅವನೊಬ್ಬನೇ ವೃತ್ತಿಕಾಳ ಆಪ್ತನು. ಎಲ್ಲ ವಿಷಯ ಹೇಳುವವಳು ಎಲ್ಲಿಗೆ ಹೋಗ್ತಾ ಇದ್ದೀನಿ ಎನ್ನುವ ವಿಷಯ ಯಾಕೆ ಹೇಳಿಲ್ಲ? ಹಾಗಿದ್ದರೆ ಬಲವಂತವಾಗಿ ಅಥವಾ ಬೆದರಿಕೆ ಮೂಲಕ ಯಾರಾದರೂ ಕರೆದುಕೊಂಡು ಹೋಗಿರಬಹುದಾ? ಹೀಗೆ ಹತ್ತಾರು ಆಲೋಚನೆ ತಲೆತುಂಬಾ ಬರಲು ಮತ್ತೆ ಮೌನವಹಿಸಿದನು. ಸರ್, ನೀವೀಗ ಹೋಗ್ತಾ ಇರುವುದು ವೃತ್ತಿಕಾ ಅವರ ಸ್ವಂತ ಮನೆಗೆ. ಅವರು ಕನ್ನಡ ಸಿನಿಮಾ ರಂಗದಲ್ಲಿ ತುಂಬಾನೇ ಹೆಸರು ಮಾಡಿದ ನಟಿ. ಒಂದು ಸನ್ನಿವೇಶ ಅವರ ಬದುಕಿನಲ್ಲಿ ಯಾರೂ ಊಹಿಸದ ಒಂದು ಪಾಠ ಕಲಿಸಿತು. ಇದರಿಂದ ನಿಂದನೆ, ನೋವು, ಹಿಂಸೆಗೆ ಒಳಗಾಗಿ ದಾರಿ ಕಾಣದೆ ಕುಗ್ಗಿದ್ದರು. ಬರುವ ಸಿನಿಮಾ ಬೇಡಿಕೆ ಕಡಿಮೆಯಾಗಿತ್ತು. ಹಾಗೆಯೇ ಆ ನೋವು, ಮಗಳ ಪರಿಸ್ಥಿತಿಯಿಂದ ತಾಯಿ ಕೂಡ ಅವರನ್ನು ಬಿಟ್ಟು ಹೋಗಿದ್ದರು. ಇದು ಗಾಯದ ಮೇಲೆ ಬರೆ ಎಳೆದಂತಾಗಿತ್ತು. ಆದರೆ ಇವೆಲ್ಲವೂ ನಾವು ಹೊರಗಿನಿಂದ ನೋಡುವ ಒಂದು ಕಥೆ. ಇನ್ನೂ ಅವರೊಳಗಿನ ಕಥೆ ಸದ್ಯಕ್ಕೆ ಯಾರಿಗೂ ತಿಳಿದಿಲ್ಲ. ಅದು ಅವರ ಆಪ್ತರಾದ ಪೂರ್ಣ ಅವರಿಗೆ ಮಾತ್ರ ಗೊತ್ತಿರಬಹುದು. ಇದಿಷ್ಟು ಈ ಒಂದು ಕೇಸ್ ಹ್ಯಾಂಡಲ್ ಮಾಡಿದ ತಕ್ಷಣ ಅವರಿವರ ಬಳಿ ಹಾಗೂ ತನ್ನ ಸ್ವಂತ ಇಲಾಖೆಯವರ ಬಳಿ ಕೇಳಿದ ಮಾಹಿತಿಯಾಗಿತ್ತು. ಅದನ್ನೊಮ್ಮೆ ಮೆಲುಕು ಹಾಕಿದ ಅಜಯ್ ಸೋಫಾದಿಂದ ಎದ್ದು ಡೈನಿಂಗ್ ರೂಮಿನತ್ತ ಹೆಜ್ಜೆ ಹಾಕಿದನು. ಮನೆ ನೀಟಾಗಿದ್ದು ಹೋಗುವಾಗ ಯಾವುದೇ ಅನುಮಾನ, ಬಲವಂತತೆ ಇದ್ದಂತೆ ಕಾಣಲಿಲ್ಲ. ಆಪ್ತರು ಎಂದಾದ ಮೇಲೆ ಪೂರ್ಣ ಅವರಿಗಾದರೂ ಮಾಹಿತಿ ಹೇಳಬೇಕಿತ್ತು. ಯಾಕೆ ಹೇಳಿಲ್ಲ? ಇದೊಂದು ಪ್ರಶ್ನೆ ಮನಸ್ಸಿನಲ್ಲಿ ಮೂಡಿದರೂ ಪೂರ್ಣನ ಬಗ್ಗೆ ಯಾವುದೇ ಅನುಮಾನ ಸುಳಿಯಲಿಲ್ಲ. ಇದಕ್ಕೆ ಕಾರಣ ಅವನು ಬಿಚ್ಚಿಟ್ಟ ತನ್ನ ಮತ್ತು ವೃತ್ತಿಕಾಳ ಸಂಬಂಧ. ಅತ್ತ ಕಡೆ ಸಡನ್ನಾಗಿ ಎಚ್ಚಿಟ್ಟಳು ವೃತ್ತಿಕಾ. ಸುತ್ತಲೂ ಕಣ್ಣಾಡಿಸಿದಳು. ಚಿಕ್ಕದಾದ ಒಂದು ಕೋಣೆ. ಗಾಳಿಯಾಡಲು ಎಲ್ಲಿಯೂ ಕಿಟಕಿಗಳಿಲ್ಲ. ಬದಲಾಗಿ ಒಂದು ಫ್ಯಾನ್ ತಾನು ಬಂದಾಗಿನಿಂದ ಖುಯೀ ಖುಯೀ ಎನ್ನುವ ಶಬ್ದ ಮಾಡುತ್ತಾ ತಿರುಗುತ್ತಿದೆ. ಕೋಣೆಗೆ ಹೊಂದಿಕೊಂಡಂತಿರುವ ಬಾತ್ರೂಮ್. ಕೋಣೆಯ ಒಂದು ಮೂಲೆಯಲ್ಲಿ ಒಂದು ಮಂಚ. ತಾನು ಅದರ ಮೇಲೆ ಬೋರಲಾಗಿ ಬಿದ್ದಿರುವುದು ಗಮನಕ್ಕೆ ಬಂತು. ಆ ರೀತಿ ಬಿದ್ದು ಅದಾಗಲೇ ಹಲವು ಗಂಟೆ ಕಳೆದಿತ್ತು. ಅದು ಬಿಟ್ಟರೆ ಕೋಣೆಯ 4 ಮೂಲೆಯಲ್ಲಿ 4 ಕಣ್ಗಾವಲಿನಂತಿರುವ ಕ್ಯಾಮೆರಾಗಳು. ಅದೂ ಕೂಡ ಕೆಲಸ ಮಾಡುತ್ತಿದೆಯೋ ಇಲ್ಲವೋ ಎನ್ನುವ ಕಲ್ಪನೆ ಕೂಡ ಅವಳಿಗಿರಲಿಲ್ಲ. ಮಲಗುವ ಮುನ್ನ ಬಾಟಲಿಯಿಂದ ನೀರು ತುಂಬಿಸಿಕೊಂಡು ಕುಡಿದದ್ದು ನೆನಪಾಯಿತು. ಹೊತ್ತೆ ಮುಟ್ಟಿಕೊಂಡಳು. ನಿಜ, ನಾನು ಊಟ ಮಾಡದೆ ತುಂಬಾ ಹೊತ್ತು ಕಳೆದಿದೆ. ನಾನು ಎಲ್ಲಿದ್ದೀನಿ? ಬಡಾಬಾಸ್ ಎನ್ನುವ ಕಾರ್ಯಕ್ರಮಕ್ಕೆ ನನಗೆ ಆಹ್ವಾನ ಬಂದಿದ್ದು ಎಷ್ಟು ನಿಜವೋ, ನಾನು ಆ ಕಾರ್ಯಕ್ರಮಕ್ಕೆ ಒಪ್ಪಿದ್ದು ಕೂಡ ಅಷ್ಟೇ ನಿಜ. ಇಲ್ಲಿಗೆ ಬಂದು ನನ್ನನ್ನು ಆಹ್ವಾನಿಸಿದ ಆ ಸ್ವರವನ್ನು ಖಾತ್ರಿಪಡಿಸಿಕೊಂಡು ಅವರು ಹೇಳಿದ ಪತ್ರಗಳಿಗೆ ಸಹಿ ಹಾಕಿದೊಂದೇ ಜ್ಞಾಪಕ. ಆಗ ನಾನು ಕುಳಿತ ಇದೇ ಕುರ್ಚಿ ಇನ್ನೂ ಅಲ್ಲೇ ಕೋಣೆಯ ಮಧ್ಯಭಾಗದಲ್ಲೇ ಇದೆ. ಬಂದಾಗ ಕೋಣೆ ತಕ್ಕಮಟ್ಟಿಗೆ ಅಲಂಕಾರದಿಂದ ಕೂಡಿದ್ದರು. ಬಂದು ಎಷ್ಟು ಸಮಯ ಕಳೆದಿದೆ ಎಂಬ ಅರಿವಿಲ್ಲದೆ ಕೋಣೆ ಸಹ ಗಬ್ಬುಗಬ್ಬಾಗಿದೆ. ಹಾಗಾದರೆ ಈಗ ನಾನು ನಿಜಕ್ಕೂ ಎಲ್ಲಿದ್ದೇನೆ? ಒಂದು ಹೆಣ್ಣು ಎಂದು ನೋಡದೆ ಕಾರ್ಯಕ್ರಮಕ್ಕೆ ಕರೆದು ಈ ರೀತಿ ಅನ್ನಾಹಾರ ನೀಡದೆ ಕಾಡಿಸುತ್ತಿರುವುದು ಎಷ್ಟು ಸರಿ? ನಾನು ನಿಜಕ್ಕೂ ಬಡಾಬಾಸ್ ಎನ್ನುವ ಆ ಕಾರ್ಯಕ್ರಮದ ಒಂದು ಭಾಗವಾ? ಅಥವಾ ಯಾರಾದರೋ ಆ ಹೆಸರಿನಲ್ಲಿ ನನ್ನನ್ನು ಮೋಸ ಮಾಡುತ್ತಿದ್ದಾರಾ? ಏನಿದು? ಯಾಕೆ ಹೀಗೆ? ಏನು ವಿಷಯ? ಸತತ 5 ವರ್ಷಗಳಿಂದ ನನಗೆ ಈ ಬಗ್ಗೆ ಆಫರ್ ಬರುತ್ತಿತ್ತು ತಾನೆ? ನಾನೇ ಕರೆಯೋಲೆಯನ್ನು ನಯವಾಗಿ ತಳ್ಳುತ್ತಿದ್ದೆ. ಹಾಗಾದರೆ ಈ 5 ವರ್ಷವೂ ನನ್ನನ್ನು ಈ ರೀತಿ ಅಸಹಾಯಕಳಾಗಿ ಚಿತ್ರಹಿಂಸೆ ಕೊಡಲು ಕಾಯುತ್ತಿದ್ದರಾ? ಆದ್ರೆ ಯಾಕೆ? ಯಾರು? ಕುಳಿತು ಆಲೋಚಿಸುತ್ತಿರುವವಳಿಗೆ ತನ್ನ ಪರಿಸ್ಥಿತಿ ತಿಳಿದು ಆಕಾಶ ಕಳಚಿ ತಲೆ ಮೇಲೆ ಬಿದ್ದಂತಹ ಅನುಭವ ಆಯಿತು. ಆದರೆ ವಾಸ್ತವ ಹಾಗೂ ಹೊರಗಿನ ಪ್ರಪಂಚದ ಅರಿವೇ ಇರಲಿಲ್ಲ. ಮತ್ತೆ ಮತ್ತೆ ಹಸಿವಾಗುತ್ತಿರುವವಳು ನೀರಿಗಾಗಿ ಬಾಟಲಿ ಹಿಡಿದು ಬಾತ್ರೂಮ್ ಕಡೆ ಹೊರಟಳು. ಇತ್ತ ಕಡೆ, ಹೇಳಿ ಪೂರ್ಣ ಅವರೇ, ನಿಮ್ಮ ಮತ್ತು ವೃತ್ತಿಕಾಳ ಸಂಬಂಧ ಹೇಗಿತ್ತು? ಅಷ್ಟಕ್ಕೂ ಹೆಸರಾಂತ ನಟಿ ನಿಮಗೆ ಪರಿಚಯವಾದ ಬಗೆ ಹೇಗೆ? ಈ ಪ್ರಶ್ನೆ ತಾನು ಪೂರ್ಣನ ಮುಂದೆ ಇಟ್ಟಾಗ ಪೂರ್ಣ ಸ್ವಲ್ಪವೂ ಮುಚ್ಚುಮರೆ ಇಲ್ಲದೆ ವೃತ್ತಿಕಾಳು ಪರಿಚಯವಾದ ರೀತಿಯನ್ನು ವಿವರಿಸಿದ್ದನ್ನು ಅಜಯ್ ನೆನಪು ಮಾಡಿಕೊಂಡನು. ವೃತ್ತಿಕಾ ಮುಂದುವರಿಯುವುದು. ನಿಮ್ಮವಳು ಹನಿ.